ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಹೊಸಂಗಡಿಯಿಂದ ಮಿಯಪದವು ಮಾರ್ಗವಾಗಿ ಸಾಧಾರಣ 15 ಕಿಲೋಮೀಟರ್ ಮುಂದೆ ಸಾಗಿದಾಗ ಸಿಗುವುದೇ ಕೊಲಚಪ್ಪು ಎಂಬ ಪುಟ್ಟ ಊರು. ಹೌದು, ಈ ಊರು ಪುಟ್ಟದಾದರೂ ತೆಂಗು ಕಂಗುಗಳಿಂದ ಹಸಿರಾಗಿ ಭೂದೇವಿಯು ಕಂಗೊಳಿಸುತ್ತಿದ್ದಾಳೆ. ಪಕ್ಕದಲ್ಲೇ ಹರಿಯುವ ಬೃಹದಾದ ನದಿಯು ಈ ಊರಿಗೆ ಮುಕುಟದಂತೆ ಇದೆ. ತುಳುನಾಡಿನಲ್ಲಿ ನಾವು ಅದೆಷ್ಟೋ ದೇವಸ್ಥಾನಗಳನ್ನು ನೋಡಿರುತ್ತೇವೆ. ಆದರೆ ಈ ಕೊಳಚಾಪುನಲ್ಲಿರುವ ದಟ್ಟವಾದ ಕಾಡಿನಲ್ಲಿರುವ ಸ್ವಯಂಭೂ ಕ್ಷೇತ್ರ ತುಂಬ ವಿಶೇಷವಾಗಿದೆ. ಸಾಧಾರಣ 1000 ವರ್ಷ ಇತಿಹಾಸ ಇರುವ ಈ ಕ್ಷೇತ್ರ ಯಾರಿಂದ ಯಾವಾಗ ಹೇಗೆ ಆಯಿತು ಎಂಬುದು ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೂ ಹಿರಿಯರು ಹೇಳಿಕೊಂಡು ಬಂದ ಪ್ರಕಾರ ಸುಮಾರು 1000 ವರ್ಷ ಇತಿಹಾಸ ಇದೆ. ದಟ್ಟವಾದ ಕಾನನದಲ್ಲಿ ಮಹಾ ತಪಸ್ವಿಗಳು ತಪಸ್ಸು ಮಾಡಿ ಪಾರ್ವತಿ ಪರಮೇಶ್ವರರನ್ನು ಸಾಕ್ಷಾತ್ಕರಿಸಿದ್ದ ಪುಣ್ಯ ನೆಲೆಯಾಗಿರುತ್ತದೆ. ಪಾರ್ವತಿ ಪರಮೇಶ್ವರರು ಈ ಕಾಡಿನಲ್ಲಿ ವಿಹರಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ. ಅದೇ ಪ್ರಕಾರ ತಪಸ್ವಿಗಳಿಗೆ ಸ್ಫುರದ್ರೂಪಿಯಾದ ಸಣ್ಣ ಬಾಲಕನ ರೂಪದಲ್ಲಿ ಪ್ರತ್ಯಕ್ಷಗೊಂಡು ನಾನು ಇಲ್ಲೇ ಇರುತ್ತೇನೆ, ನನ್ನ ಆರಾಧಿಸಿಕೊಂಡು ಬಾ ಎಂದು ಹೇಳಿ ಅದೃಶ್ಯರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಶಿವನನ್ನು ವನಶಾಸ್ತಾರನಾಗಿ ಆರಾಧಿಸಲಾಗುತ್ತದೆ. ಈ ಕಾಡಿನಲ್ಲಿ ಬೃಹದಾಕಾರದ ಬಂಡೆಗಳ ಮಧ್ಯೆ ಗುಹೆ ಹೊಂದಿದ್ದು ಇದರಲ್ಲಿ ಶಿವರ ಉದ್ಭವ ಲಿಂಗ ಇದೆ. ಈ ಗುಹೆಯಲ್ಲಿ ಸಾಧಾರಣ 5 ಜನ ಕುಳಿತು ಧ್ಯಾನ ಮಾಡುವಷ್ಟು ಜಾಗವನ್ನು ಒಳಗೊಂಡಿರುತ್ತದೆ. ಕಾಲಕ್ರಮೇಣ ಬಂಡೆಯೊಂದು ಸ್ಥಾನಪಲ್ಲಟಗೊಂಡು ಈ ಗುಹೆಯ ಸಂಪೂರ್ಣ ಮುಚ್ಚಿದ ಸ್ಥಿತಿಯಲ್ಲಿದ್ದು ಇದನ್ನು ಯಾವುದೇ ಆಧುನಿಕ ಆಯುಧಗಳಿಂದಾಗಲಿ ಅಥವಾ ಹಾರೆ, ಗುದ್ದಲಿ, ಕತ್ತಿ ಇನ್ನಿತರ ಯಾವುದೇ ಆಯುಧಗಳನ್ನು ಉಪಯೋಗಿಸುವಂತಿಲ್ಲ. ಆದುದರಿಂದ ಗುಹೆಯು ಮುಚ್ಚಿ ಹೋಗಿರುವುದರಿಂದ ಅದರ ಪಕ್ಕದಲ್ಲಿ ಇನ್ನೊಂದು ಕಲ್ಲನ್ನು ಪ್ರತಿಷ್ಠೆ ಮಾಡಿ ಪೂಜಿಸಲಾಗುತ್ತಿದೆ. ದಟ್ಟವಾದ ಅರಣ್ಯವಾದುದರಿಂದ ವನ್ಯ ಮೃಗಗಳ ಸಂಚಾರ ಇತ್ತು. ಅದಕ್ಕಾಗಿ ವರ್ಷಕ್ಕೊಮ್ಮೆ ಇಲ್ಲಿ ಪೂಜೆ ಮಾಡುವುದಾಗಿ ತೀರ್ಮಾನಿಸಿ ಅಲ್ಲಿಯ ಹತ್ತಿರ ಎಲ್ಲ ಭಕ್ತರಿಗೂ ಅನುಕೂಲ ಆಗುವಂತೆ ಇನ್ನೊಂದು ದೇವಸ್ಥಾನವನ್ನು ನಿರ್ಮಿಸಲಾಯಿತು. ದೀನ ಪಂಟ್ನೇಕಿ ಮುಲ್ಪ ಒವ್ವೆ ಅಲ್ಪ ಆ ಕಲ್ಲನೇ ದೀದಿ ನಿಕ್ಲೆ ಪೂಜೆ ಮಾಡ್ತಾನಲ್ಲ ಶಾಸ್ತ್ರವು ಸಂದುಂಡು ನಂದು ಒಂಜಿ ಪಾಚಾರ ಪಂಟೇರಿ ಅವೇ ಪ್ರಕಾರ ಅದು ಮುಲ್ಪ ಈ ಒಂಜಿ ಕಲ್ಲು ಎಂಕಳಿಗೆ ತಿಕ್ಕಂಡು ಐನಿ ಮುಲ್ಪನೇ ಸ್ಥಾಪನೆ ಮಾಡ್ತದೆ. ಪ್ರತಿ ವರ್ಷ ಇಂದೇ ಕಲ್ಲಿಗೆ ಎಂಕಳೆ ಪೂಜೆ ಮಾಡ್ಕೊಂಡು ಬರ್ತಂದುಲ್ಲ. गणपतिगुं हवामहे कविं कवीनामुपमश्रवस्तमं ज्येष्ठराजन् ब्रह्मणान् ब्रह्मणस्पदा न शृण्वन्नोतिभिः श्रीप्रतिष्ठितः तस्य प्रकृतिदीनस्य ह्वरस्य महेश्वरः इदं फलं मया दत्तं दापिदं पुरसस्तवः तेन मे सबलावात् भवेत् जन्मनि जन्मनिः इदं पुष्पं मया दत्तं स्थापितं पुरसस्तवः तेन मे सफलावात् तन्नो शास्ता प्रचोदयात्
ಆವಡು ವಿಶೇಷವಾಗಿ ನಮ್ಮ ವರ್ಷಂ ಪ್ರತಿ ಮಾಡ್ತಂದು ವರ್ಪಂಚಿತ ವನಭೋಜನ ಬಲಿಪಾಡುಕೂಟ ಶತರುದ್ರಾಭಿಷೇಕ ಇಂಜಿನ ಮಾಡ್ತಂದು ಮೇಷ ಮಾಸ ಉಡುವೈ ವಾಂಡ್ಲ ಒಂಜಿ ದಿನ ಮಾಡ್ಕೊಡೋದು ಪಣ್ಣೇಕೆ ನಮ್ಮ ಎಲ್ಲಂಜಿದ ಎಲ್ಲಂಜಿ 5ನೇ ತಾರೀಕಿಗೆ ನಮ್ಮ ಊರ್ದಾಕಲು ಮಾಂತೆ ಎಲ್ಲ ಸೇರೊಂದು ನಿಜನಿಷ್ಠೆ ಮಾಡ್ತದ ಅದೇ ಪ್ರಕಾರವಾದ ಮಾಲ್ಪನಚಿತ್ತ ಈ ಸತ್ಕಾರ್ಯಗೂ ಉಭಯ ವಿಘ್ನಗಳು ಬರಿಂದಿರಕ ನಮಗೂ ಬೆರೆಸಾಯ ಅದು ಉಂಟುದೆ ಈ ಕಾರ್ಯಕ್ರಮವನ್ನು ಸಾಂಗವಾರ ನೆರವೇರಿಸಿಕೊಳ್ಳೋದು ಅಂಚನೆ ಗ್ರಾಮವಾಸಿಗಳ ಪರಗ್ರಾಮವಾಸಿಗಳ ಒಪ್ಪಂಚಿತ ಸರ್ವ ಭಕ್ತಾಬ್ದಿಗಳಿಗೆ ಆ ಒಕ್ಕಳಾಕಳನ್ನ ಇಷ್ಟಾರ್ಥವನ್ನು ದೇವರಿ ಆ ಶಾಸ್ತಾವೇಶ್ವರ ಅನುಗ್ರಹ ಮಾಲ್ತು ಕೊರದು ಉತ್ತಮ ರೀತಿ ನಡಪನ ಲೆಕ್ಕ ದೇವರ ಅನುಗ್ರಹ ಮಾಲ್ಪೊಳ್ಳು ಈ ಪೊರ್ತರು ಪ್ರಸನ್ನ ಕಾಲು ಪಂಚಿತ ಪೊರ್ತರು ಮಾಲ್ಪನಂಚಿತ ಪ್ರಾರ್ಥನೆ ವೇದೋಕ್ತಮ. ಈ ವನಶಾಸ್ತಾರ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮೇಷ ಮಾಸದಲ್ಲಿ ಸಹಸ್ರಾರು ಮಂದಿ ಭಕ್ತರು ಸೇರಿ ವನಪೂಜನವನ್ನು ಮಾಡುವ ಕ್ರಮ ಇಂದಿನಿಂದಲೂ ನಡೆದು ಬಂದ ಕ್ರಮ. ಅದೆಷ್ಟೋ ದಂಪತಿಗಳಿಗೆ ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಸಂತಾನ ಭಾಗ್ಯ ಒದಗಿರುವುದು ಇಲ್ಲಿಯ ವಿಶೇಷ. ಪ್ರಮುಖವಾಗಿ ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಬಂದು ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ನೆರವೇರುತ್ತದೆ ಎಂಬುದು ಇಲ್ಲಿಯ ಭಕ್ತರ ನಂಬಿಕೆ. ಅಂತೂ ಇಲ್ಲಿ ಭಕ್ತರ ಕಾಮಧೇನುವಾಗಿ ವನಶಾಸ್ತಾರ ನೆಲೆಸಿದ್ದಾನೆ ಎಂಬುದು ಸತ್ಯ. ಈ ವನಭೋಜನ ಪಂಡ ಹೊರಟ್ಟುಕೊಳ್ಳುದೆ ಆ ದೇವರಿಗೆ ಆ ಮಾತನಂಚಿತ ಆಹಾರ ವಸ್ತುಗಳೇನೆ ದೇವರಿಗೆ ನೈವೇದ್ಯ ಮಾಡ್ತದೆ. ಆ ವಸ್ತುಗಳೇನೆ ಮುಲ್ಪ ಕಲ್ಲದ ಮೇಲೆ ಪಾಳೆದ ಬಟ್ಟಲಿಡುವ ಅಥವಾ ಪಾಳೆಡಿ ಮುಲ್ಪ ಮೊಣಸು ಮಾಡ್ಪನ ಒಂಜಿನ ಪದ್ಧತಿ. ಅವೇ ಪ್ರಕಾರವಾಗಿ ಈ ವರ್ಷಲ ಈ ಮೇಷ ಮಾಸ 5ನೇ ತಾರೀಕು ದಾನಿ ನಮ್ಮ ಆ ಮಾಲ್ಪನಂಚಿತ ಕಾರ್ಯನು ಮಾಲ್ಪನೆಯನ್ನು ನಿಶ್ಚಯ ಮಾಡ್ತದೆ. ಅವೇ ಪ್ರಕಾರವಾಗಿ ಈ ನಿಟ್ಟಾದಿನಟ್ಟು ಆ ದೇವರಿಗೆ ಪ್ರಾರ್ಥನೆ ಒಂಜು ವಾರಗೂ ದುಂಬು ಬರ್ತದೆ, ಪ್ರಾರ್ಥನೆ ಮಾಡ್ತದೆ. ಎಂಕನ ಮಾಡ್ಪನ್ನ ಕಾರ್ಯ ಒಬ್ಬೇ ವಿಘ್ನಂದೆ ನೆರವೇರಿಸಲು ಕೊರಡು ಒಂದು ದೇವರೊಂದು ಪ್ರಾರ್ಥನೆ ಮಾಡ್ಕೊಂಡು ದುಂಬು ಎಂದು ಬರ್ತಿಂಚಿನ ವಾಡಿಕೆ. ಅವೇ ಪ್ರಕಾರವಾಗಿ ಇನ್ನಿತ್ತಾದಿನಟ್ಟು ಮಾಂತೆಯೆಲ್ಲ ಸೇರೊಂದು ದೇವಸ್ಥಾನದ ಆಡಳಿತ ಸಮಿತಿ ದಾಖಲೆಲ್ಲ ಪೂರ ಮಾಂತೆಯೆಲ್ಲ ಸೇರೊಂದು ಮುಲ್ಪ ನಮ್ಮ ಮತ್ತೆ ಕೈ ಮುಗಿನ ದಂಡ ನಮ್ಮ ಕಲಾಭಿಷ್ಟವನ್ನು ದೇವರ ಅನುಗ್ರಹ ಮಾಡ್ತು ಕೊರಪೇರು ಎನ್ನುವುದು ನಮ್ಮ ಒಂಜಿ ನಂಬಿಕೆ. ಮುಲ್ಪನೆ ಅಡಿಗೆ ಪಾಯಸ ನೈವೇದ್ಯ ಮಾಂತ ಮಾಡ್ತದೆ, ದೇವರಿಗೆ ಸಮರ್ಪಣೆ ಮಾಡ್ತದೆ. ಆ ಆಹಾರ ವಸ್ತುಗಳೇನೆ ಮುಲ್ಪನೇ ಕೊಳ್ಳುದು ಮುಲ್ಪನೆ ಕೊಂಡ ಮುಲ್ಪ ಉಪ್ಪುನ ಪೂರ ಕಲ್ಲು ಮರಮಟ್ಟಿ ಇಂಚಿತ್ ನಾರಿ ಉಪ್ಪುನ ಅಂಚಿತ್ ಸಂದರ್ಭಡು ಮುಲ್ಪನೆ ಕಲ್ಲದ ಮೇಲೆ ಕೊಳ್ಳುದು. ಪಾಳೆದ ಬಟ್ಟಲೋ ಅತಂದ ಪಾಳೆನೋ ಇಂಚಿತ್ ಇಂದಟ್ಟಿ ನಮ್ಮ ಆಹಾರನ ಎತ್ತೊಂದು 11 ಜನ ಬ್ರಾಹ್ಮಣರಿಗೆ ಹಸ್ತೋದಕ ಪಾಡಿದು 5 ಬೊಕ್ಕ ಮಾಂತೆಯೆಲ್ಲ ಒಟ್ಟಿಗೆ ಕೊಳ್ಳೊಂದು ಮುಲ್ಪ ಆಹಾರ ಸೇವನೆ ಮಾಡ್ಪನಂಚಿನ ವಾಡಿಕೆ. ಆಧುನಿಕವಾದ ಜನ ಶಾಮಿಯಾನ ಅತಂದ ಟೇಬಲ್ ಇಂಚಿನ ದಾಳಿ ಇಟ್ಕೊಂಡ್ರೆ ಬಲ್ಲಿ ಕತ್ತಿ ದಾಲ್ಕೊಂಡ್ರೆ ಅಲ್ಲಿ ಮೂಲ ಇತ್ತಲೆಕ್ಕನೆ ಎಂಚ ಮೂಲು ಅಡಿಗೆ ಮಾಡ್ಕೊಂಡು ಅಂಚೆ ಇತ್ತಿನ ಅರ್ಪಣೆ ಕುಲ್ಲೊಂದ ಉಂತುಂದ ಉಂಡುದು ಮುಲ್ತು ಪೌಡನೆಚ್ಚಿನ ಮುಲ್ತ ಕ್ರಮ. ಮುಲ್ಪ ಮಾಡ್ತಿನ ಆಹಾರ ವಸ್ತುಗಳೇನೆ ಸುದೆ ಕಡತ್ತದೆ ಆಯರಿಗೆ ಕೊಂಡೊಯ್ಯರ ಬಲ್ಲಿನ ಹಂದಿ ಮುಲ್ಪದ ಒಂಜಿ ಸಂಪ್ರದಾಯ ದುಂಬುದಕ್ಕ ಅವು ದುಂಬುದ ಹಿರಿಯಾಕ್ಲಿರದ ಕಾಲನೇ ಅಂಚನೆ ಪ್ರತಿ ವರ್ಷ ಅಂಚನೆ ಬಿಸು ಕರೆದು ನಮ್ಮ ಮೇ 14 ಉಲಾಡಿ ಒಂಜಿ ತಿಂಗಳ ಉಲಾಡಿ ಒಂಜಿ ದಿನ ಮುಲ್ಪದ ಈ ಕ್ಷೇತ್ರಗೂ ಮಹಿಳೆಯರು ಬರೋಳಿ ಮಾಂತೆ ಎಲ್ಲ ಬರೋಳಿ ಈಗ ಮಾಂತೆ ಎಲ್ಲ ಬರೋಳಿ ಅಂಡ ಮುಲ್ಪ ಉಂಟದೆ ಪ್ರಾರ್ಥನೆ ಮಾಡ್ತಾನೆ ಒಂದಿತ್ತಿನ ಅಂಡ ಅಕಲ ಅಭಿಷ್ಟನು ದೇಬೇರೆಡ ಪಂಡರೆ ಕೈ ಮುಗಿದು ಪೋಂಡು ಅಕಲ ಇಷ್ಟನು ದೇಬೇರೆ ಕರುಣ ಸಾಧು ಹೊರಪನೆ ಅಂಚಿತ್ನ ಇಂದು ಉಂಡು ನಂದಿ ನಮ್ಮ ಅಷ್ಟಮಂಗಳ ಪ್ರಶ್ನೆ ಪ್ರಕಾರ ತೋಜಿದು ಬರ್ತದೆ. ಶಿವದೇವೆಲ್ಲ ಪಾರ್ವತಿ ದೇವಿಯಲ್ಲಿ ವಿಹಾರ ಮಂತ್ರ ಜಾಗೆಗೆ ದುಂಬುಡು ಅಂಚ ಇತ್ತೆ ಮೂಲು ಶಿವಗೆ ಮುಖ್ಯವಾಯಿನ ಪೂಜೆ ಮುಖ ಶಿವನ ಅಂಶ ಶಾಸ್ತಾವೇಶ್ವರ ದೇವಸ್ಥಾನ ಮೂಲೆ ತೀರ್ಥ ದೇವಸ್ಥಾನ ಮೂಲು ನಮ್ಮ ತೋಟದ ಇಟ್ಟುಂಡು ಅಂಚೆ ಬುಕ್ಕ ಜೋಕುಲ ಒಂದನಕ್ಕಲ್ಲಿ ಮೂಲು ಪ್ರಾರ್ಥನೆ ಮಂತಂದ್ರೆ ವಿಶೇಷವಾದ ಪ್ರಾರ್ಥನೆ ಮಂತಂದ್ರೆ ಜೋಕುಲ ಯಾರಿಗೆ ಸಾಧ್ಯತೆ ಉಂಡು ಅಷ್ಟಮಂಗಲ ಪ್ರಶ್ನೆ ಎಲ್ಲ ತೋಜಿದು ಬರ್ತದೆ. ಶಿವದೇವೆಲ್ಲ ಪಾರ್ವತಿ ದೇವಿಯಲ್ಲಿ ವಿಹಾರ ಮಂತ್ರ ಜಾಗೆ ಏನಿಡ್ದು ಅದು ಈ ಕೊಂಚ ವಿಶೇಷವಾದ ಶಕ್ತಿ ಉಂಡು ಅನ್ನೋದು ಅಪಗ ತೋಜಿದು ಬರ್ತದೆ ನಮ್ಮಲ್ಲಿ. ದುಂಬುದ ಕಾಲುಡು ಈಡೆಗೆ ಬರಿಯರ ಸೀರಂದೆ ಅವು ಬರಿಯರ ತೀರೊಂದೆ ಇತ್ತಂಡಿ ಅಂಡ ಮುಲ್ಪ ಪಗಲೆಡು ಬೊಳ್ಪಾಯಿನ ಹಿಡಿದು ಬೊಕ್ಕ ಮುಲ್ಪ ಪಿಲಿತ ಗರ್ಜನೆ ಮಾಂತ ಇಡೀ ಊರಿಗೆ ಕೇಂದ್ರಂಚಿತ್ತ ಇಂದಿತ್ತಂಡಿ ಅಂಡ ಪೆತ್ತುಗಳೇನು ಗುಡ್ಡೆಗಳು ಬಿಡಿಯರ ಬತ್ತಿ ಬಿಡಿನ ದಂಡ ಬತ್ತನ ದಂಡ ನಮ್ಮ ನಡೆದು ತಂದಿತ್ತ ಅಂಚಾದಿ ಮುಲ್ಪ ಆ ಸಮಯಡು ಮುಲ್ಪ ಪೂಜೆಗೆ ಅನಾನುಕೂಲವಾಯಿನೆಟ್ಟ ಅವರು ತೀರ್ಥ ದೇವಸ್ಥಾನದ ಗರ್ಭಗುಡಿ ಮಾಡ್ತದೆ ಅಲ್ಪ ಆರಾಧನೆ ಶಾಸ್ತಾವನ್ನು ಮಾಡ್ಪನ ಇಂದಟ್ಟಿ ಅಲ್ಪ ಆರಾಧನೆ ಮಾಡ್ತಂದು ಬರೋಳಿ ಬಂದು ಅಲ್ಪ ಅಷ್ಟಮಂಗಳೂರು ತೋಜಿನ ಪ್ರಕಾರ ಅಲ್ಪ ಗುಡಿ ಕಟ್ಟದಿ ಅಲ್ಪ ದೇವಸ್ಥಾನವನ್ನು ಮಾಡ್ತಾನೆ ಅಂಚ.